ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 18ನೇ ಶ್ಲೋಕ. ಅವ್ಯಕ್ತಾತ್ ವ್ಯಕ್ತಯಃ ಸರ್ವಾಃ ಪ್ರಭುವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಳೀಯಂತೆ ತತ್ರೈಕಾವ್ಯಕ್ತ ಸಂಜ್ಞಕೆ. ಎಲ್ಲ ಜೀವರಾಶಿಗಳು ಹಗಲಿನ ಪ್ರಾರಂಭದಲ್ಲಿ ವ್ಯಕ್ತವಾಗದ ಸ್ಥಿತಿಯಿಂದ ಉತ್ಪನ್ನವಾಗತಕ್ಕಂಥ ವ್ಯವಹಾರವನ್ನು ಹೊಂದಿದೆ. ರಾತ್ರಿಯಾದಾಗ ಅವ್ಯಕ್ತವೆಂದು ಕರೆಯಲಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಲೀನವಾಗುತ್ತವೆ. ವ್ಯಕ್ತ ಅವ್ಯಕ್ತ ಅನ್ನುವಂಥ ಎರಡು ಪದಗಳನ್ನು ಇಲ್ಲಿ ಹೇಳ್ತಾ ಇದೆ. ವ್ಯಕ್ತ ಅಂತಂದರೆ ಅದು ಕಣ್ಣಿಗೆ ಕಾಣುವಂಥದ್ದು, ವ್ಯಕ್ತ ಅಂತ ಹೇಳಿಸಿಕೊಳ್ಳುತ್ತೆ. ಯಾವುದು ಕಣ್ಣಿಗೆ ಕಾಣುತ್ತದೆಯೋ ಅದು ವ್ಯಕ್ತ, ಯಾವುದು ಉತ್ಪತ್ತಿಯಾಗುತ್ತದೆಯೋ ಅದು ವ್ಯಕ್ತ, ಯಾವುದು ವ್ಯವಹಾರಭೂತವಾಗಿದೆಯೋ ಅದು ವ್ಯಕ್ತವಾಗಿದೆ. ದೃಶ್ಯಮಾನವಾಗಿರತಕ್ಕಂಥ ಪ್ರಪಂಚವು ವ್ಯಕ್ತವಾಗಿದೆ. ಇನ್ನು ಅದೃಶ್ಯಮಯವಾಗಿರ್ತಕ್ಕಂಥ ಆತ್ಮವು ಅವ್ಯಕ್ತ ಅಂತ ಹೇಳಿಕೊಳ್ಳುತ್ತದೆ. ಹಗಲು ಬರುವಂತೆ ಎಲ್ಲ ಜೀವಿಗಳು ನಿದ್ರೆಯಿಂದ ಎಚ್ಚೆತ್ತುಕೊಂಡು ಪ್ರಪಂಚದಲ್ಲಿ ವ್ಯವಹಾರಭೂತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುತ್ತವೆ. ಇದನ್ನು ವ್ಯಕ್ತ ಅಂತ ಕರೆಯಲಾಗಿದೆ. ಅವ್ಯಕ್ತಾತ್ ಎಲ್ಲಿಂದ ಇವೆಲ್ಲ ವ್ಯಕ್ತವಾಗ್ತವೆ ಅಂತಂದರೆ ಅವ್ಯಕ್ತವಾಗಿರ್ತಕ್ಕಂಥ ಆತ್ಮನಿಂದ ಇವೆಲ್ಲ ಉದ್ಭೂತವಾಗಿ ಬರುತ್ತವೆ. ಅವ್ಯಕ್ತ ಅನ್ನುವಂಥದ್ದು ಆತ್ಮಕ್ಕೆ ಕರೆಯಲಾಗಿದೆ. ಅವ್ಯಕ್ತ ನ ವ್ಯಕ್ತ ಅವ್ಯಕ್ತ, ಅವ್ಯಕ್ತ ರೂಪ ಅಂತ ಆತ್ಮನ ಹೆಸರು. ಹೀಗೆ ಅವ್ಯಕ್ತಭೂತವಾಗಿರ್ತಕ್ಕಂಥ ಈ ಆತ್ಮನನ್ನ ಪರಬ್ರಹ್ಮ, ಪರಮಾತ್ಮ, ಪರಶಿವ, ನಿರುಪಾಧಿ, ನಾನಾ ರೀತಿಯಾಗಿರ್ತಕ್ಕಂಥ ಪದಗಳಿಂದ ಕರೆಯಲಾಗುತ್ತದೆ. ಈ ಅವ್ಯಕ್ತವಾಗಿರ್ತಕ್ಕಂಥ ಆತ್ಮನಿಂದಲೇ ಈ ಎಲ್ಲ ಸರ್ವಜೀವರಾಶಿಗಳು, ವ್ಯಕ್ತಭೂತವಾಗಿರ್ತಕ್ಕಂಥ ಸರ್ವಜೀವರಾಶಿಗಳು ಉದ್ಭೂತವಾಗಿ ಬರುತ್ತವೆ. ಹೇಗೆ ಮರ ಲತಾದಿಗಳೆಲ್ಲವೂ, ಸಸ್ಯಭೂತಾದಿಗಳೆಲ್ಲವೂ ಅವ್ಯಕ್ತರೂಪವಾಗಿರ್ತಕ್ಕಂಥ ಭೂಮಿಯಲ್ಲಿ ಉದ್ಭೂತವಾಗಿ ಬರುತ್ತವೆ. ಭೂಮಿ ಉತ್ಪತ್ತಿಯಾಗೋದಿಲ್ಲ. ಭೂಮಿಯಲ್ಲಿ ಸಸ್ಯಾದಿಗಳು, ಜೀವಜಂತುಗಳು ಉತ್ಪತ್ತಿಯಾಗಿ ಬರುತ್ತವೆ. ಇದನ್ನು ನಾವು ಎಲ್ಲರೂ ನೋಡ್ತೇವೆ. ಯಾವಾಗ ಮಳೆಯಾಗುತ್ತದೆಯೋ, ಭೂಮಿ ಯಾವಾಗ ತಂಪಾಗುತ್ತದೆಯೋ, ಭೂಮಿ ಯಾವಾಗ ನೆನೆಯುತ್ತದೆಯೋ ಆವಾಗ ಇವೆಲ್ಲ ಜೀವ ಜಂತು ರಾಶಿಗಳು, ಸಸ್ಯ ಮೊದಲಾದವುಗಳು ಉತ್ಪತ್ತಿಯಾಗಿ ಬರುತ್ತವೆ. ಭೂಮಿಯನ್ನ ಇಲ್ಲಿ ಅವ್ಯಕ್ತ ಅಂತ ಹೇಳಿ, ಉತ್ಪತ್ತಿಯಾಗತಕ್ಕಂಥ ಜೀವರಾಶಿಗಳನ್ನ ವ್ಯಕ್ತ ಅಂತ ಹೇಳಬಹುದು. ಹಾಗೆ ಪರಬ್ರಹ್ಮ, ಪರವಸ್ತು, ಪರತತ್ವ ಅನ್ನುವಂಥದ್ದು ಅವ್ಯಕ್ತ ಅಂತ ಹೇಳಿಸಿಕೊಳ್ಳುತ್ತದೆ. ಆಮೇಲೆ ಇಲ್ಲಿರತಕ್ಕಂಥ 84 ಲಕ್ಷ ಜೀವರಾಶಿಗಳೆಲ್ಲವೂ ಕೂಡ ವ್ಯಕ್ತ ಅಂತ ಹೇಳ್ಕೊಳ್ತವೆ. ತರು ಲತಾದಿ ಮೊದಲಾದವುಗಳು, ಮನುಷ್ಯ ಗಂಧರ್ವ ಮೊದಲಾದಗಳು ಮತ್ತು ದೇವದಾನವರೆಲ್ಲರೂ, ಕೀಟ ಭೃಂಗಾದಿಗಳೆಲ್ಲವೂ ವ್ಯಕ್ತರೂಪ ಅಂತ ಹೇಳಿಕೊಳ್ತವೆ. ಯಾವುದೋ ಹುಟ್ಟಿ ಮತ್ತೆ ಇಲ್ಲದಂತಾಗುತ್ತದೆಯೋ, ಬಾಧೆಯನ್ನು ಹೊಂದುತ್ತದೆಯೋ ಅದನ್ನು ವ್ಯಕ್ತ ಅಂತ ಕರೆಯಲಾಗುತ್ತದೆ. ಹೀಗೆ ಬ್ರಹ್ಮವು ಅವ್ಯಕ್ತ ರೂಪವಾಗಿರ್ತಕ್ಕಂಥ ಬ್ರಹ್ಮದಿಂದ ಎಲ್ಲ ಜೀವರಾಶಿಗಳು ಅಜ್ಞಾನದ ಮೂಲಕವಾಗಿ ಉತ್ಪತ್ತಿಯಾಗಿ ಬರ್ತಾವೆ. ಯಾವಾಗ ಆ ಬ್ರಹ್ಮದ ಅರಿವಾಯಿತೋ, ಯಾವಾಗ ಇವುಗಳಿಗೆ ಈ ಪ್ರಪಂಚ ಬೇಸರ ಆಯಿತೋ, ಆವಾಗ ಮತ್ತೆ ಮೂಲ ರೂಪವಾಗಿರ್ತಕ್ಕಂಥ ಬ್ರಹ್ಮದ ಜ್ಞಾನವನ್ನು ಮಾಡಿಕೊಂಡು ಅರಿವೆಯಿಂದ
ಮತ್ತು ಅದರಲ್ಲಿ ಸೇರುತ್ತವೆ. ಸಹಜವಾದ ಉದಾಹರಣೆ, ಮನುಷ್ಯನು ಕೆಲಸ ಕಾರ್ಯ ಮಾಡುವುದಕ್ಕೋಸ್ಕರವಾಗಿ ಮನೆಯಿಂದ ಉದ್ಯೋಗ ಮಾಡುವುದಕ್ಕಾಗಿ ಹೊರಗೆ ಹೋಗ್ತಾನೆ. ಉದ್ಯೋಗ ಮುಗಿತು ಅಂತಾದ ಮೇಲೆ ಸಮಯ ಆದ ನಂತರ ಮನೆಯ ಅರಿವಾಗಿ ಮತ್ತೆ ಮನೆ ಬಂದು ಸೇರುತ್ತಾನೆ. ಹಾಗೆಯೇ ಜೀವರಾಶಿಗಳು ಬ್ರಹ್ಮದಿಂದ ಉತ್ಪತ್ತಿಯಾಗಿ ಬರ್ತಾವ, ಕಾರ್ಯಕ್ರಮದ ನಿಮಿತ್ತವಾಗಿ ಬಂದವ. ಈ ಕಾರ್ಯಕ್ರಮಗಳು ಮುಗಿದವು ನಂತರ ಮತ್ತೆ ಬ್ರಹ್ಮರೂಪವಾಗಿರ್ತಕ್ಕಂಥ ಆತ್ಮನ ಕಡೆಗೆ ಹೋಗುತ್ತವೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.